ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಹೂವಿನ ಹಡಗಲಿಯ ಪತ್ರಿಕಾ ಮಿತ್ರರು ನಿನ್ನೆ ಪತ್ರಿಕಾ ದಿನಾಚರಣೆ ಆಚರಿಸಿದರು. ಪಟ್ಟಣದ ಜಿಬಿಆರ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸ್ಥಳೀಯ ಶಾಸಕ ಕೃಷ್ಣನಾಯಕ್ ಅವರು ಪತ್ರಿಕೆ ಮತ್ತು ಪತ್ರಕರ್ತರ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಪತ್ರಿಕೆ ಮತ್ತು ಪತ್ರಕರ್ತರ ಶ್ರಮ, ಸಾಧನೆ ಶ್ಲಾಘನೀಯವೆಂದರು. ಪತ್ರಿಕಾ ಭವನದ ನವೀಕರಣಕ್ಕಾಗಿ 5 ಲಕ್ಷ ರುಗಳನ್ನು ನೀಡುವುದಾಗಿ ವಾಗ್ದಾನ ಮಾಡಿದರು. ಗವಿಮಠದ ಡಾ ಹಿರಿಶಾಂತ ವೀರಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಪತ್ರಿಕೆಗಳ ಓದಿನ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಐಗೋಳ ಚಿದಾನಂದ, ವಾರದ ಗೌಸ್ ಮೊಯ್ದೀನ್, ಪ್ರಾಚಾರ್ಯರಾದ ಎಸ್ಎಸ್ ಪಾಟೀಲ್ ಸೇರಿದಂತೆ ವಿಜಯನಗರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ, ಉಪಾಧ್ಯಕ್ಷರಾದ ಸಿಕೆ ನಾಗರಾಜ, ಹಡಗಲಿ ತಹಶೀಲ್ದಾರರಾದ ಗುರುಬಸವರಾಜ, ಇಒ ಜಿ ಪರಮೇಶ್ವರಪ್ಪ ಮತ್ತಿತರರು ವೇದಿಕೆಯಲ್ಲಿದ್ದರು. ಹಡಗಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಿಶ್ವನಾಥ ಹಳ್ಳಿಗುಡಿ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಿವೃತ್ತ ವೈದ್ಯಾಧಿಕಾರಿ ಡಾ ಸುಭಾಷ್, ಸಮಾಜ ಕಲ್ಯಾಣಾಧಿಕಾರಿ ಡೊಳ್ಳಿನ, ಪರಿಸರ ಸಂರಕ್ಷಕ ಬೀರಪ್ಪ, ಕೃಷಿಕ ಸಜ್ಜಿ ಶಂಡಪ್ಪ, ಮೌಲಾ ಸಾಬ್ ಇನ್ನಿತರ ಸಾಧಕರನ್ನು ಸನ್ಮಾನಿಸಲಾಯಿತು. ಪತ್ರಿಕಾ ಮಿತ್ರರಾದ ಪಿ ವೀರಣ್ಣ, ಕೆ ಸೋಮಶೇಖರ್, ಚಂದ್ರು ಕೊಂಚಿಗೇರಿ, ಎಂಪಿಎಂ ಶಿವಪ್ರಕಾಶ್, ಅಶೋಕ ಮುದೇಗೌಡರು, ಕೆ ಅಯ್ಯನಗೌಡ, ಎಲ್ ಅಕ್ಬರ್, ಬಸಾಪುರ ಚಂದ್ರಪ್ಪ, ಅಶ್ವಥ್ ನಾರಾಯಣ, ಭರಣಿ ಬಸವರಾಜಯ್ಯ ಹಾಜರಿದ್ದರು. ಈ ಸಂಘದ ಧ್ಯೇಯೋದ್ದೇಶಗಳು ಒಂದೇ, ನೈಜ ಪತ್ರಕರ್ತರು ಮಾತ್ರ ನಮ್ಮ ಸಂಘದಲ್ಲಿ ಬೆಳೆಯಬೇಕಂತ ಒಂದು ನಾವು ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿ ಪತ್ರಕರ್ತರ ಪಾತ್ರ ಭಾಳ ದೊಡ್ಡದಿದೆ. ಆದರೂ ಕೂಡ ಆ ಪಾತ್ರದ ಜೊತೆಗೆ ನಮ್ಮದು ಕೂಡ ಸಂಕಷ್ಟಗಳು ಕೂಡ ತುಂಬ ನಮ್ಮನ್ನು ಕಾಡ್ತಾ ಇದ್ದಾವೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ನಮ್ಮ ಕೆಲಸಗಳನ್ನು ನಿರ್ವಹಿಸಲೇಬೇಕಾದಂಥ ಜವಾಬ್ದಾರಿ ಕೂಡ ಇದೆ. ಅದರ ನಡುವೆ ಹಿಂದೆ ನಾವೆಲ್ಲ ಪೇಪರಲ್ಲಿ ಬರೆದುಬಿಟ್ಟು ಪೋಸ್ಟು ಅಥವಾ ಬಸ್ಸಲ್ಲಿ ಕಳಿಸಿದಾಗ 3 ದಿನಕ್ಕೆ 4 ದಿನಕ್ಕೆ ಸುದ್ದಿಗಳು ಬರ್ತಾಯಿತ್ತು ನಮ್ಮ ಪತ್ರಿಕೆಗಳಲ್ಲಿ. ಇವತ್ತಿನ ಸುದ್ದಿ 3 ದಿನ ಆದಮೇಲೆ ಸಿಗ್ತಾಯಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ, ಈಗ ಮತ್ತೆ AI ಬಂದಿದೆ. ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಷ್ಟು ಫೇಕ್ ನ್ಯೂಸ್ಗಳು ಇವತ್ತು ಹರಿದಾಡ್ತಿದ್ದಾವೆ ಅಂತೇಳಿ ಬಹುಶಃ ತಮಗೆಲ್ರಿಗೂ ಗೊತ್ತಿರುತ್ತೆ. ಈಗ AI ಬೇರೆ ಬಂದಿದೆ, ಇನ್ನು AI ಬಂದಮೇಲೆ ಅಂತೂ ಹೇಳೋದು ಬೇಕಾಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ತಾಜಾ ಉದಾಹರಣೆ ಅಂದರೆ ಸೋಷಿಯಲ್ ಮೀಡಿಯಾ ಎಂಥ ಅವಾಂತರಗಳ ಸೃಷ್ಟಿ ಮಾಡುತ್ತಂದರೆ, ಇತ್ತೀಚೆಗೆ ನಿಧನ ಹೊಂದಿದ ಎಸ್ ಜಾನಕಿ, ಖ್ಯಾತ ಗಾಯಕಿ ಎಸ್ ಜಾನಕಿಯವರು ನಿಧನ ಹೊಂದಿದಾಗ ಅವರ ಒಬ್ಬ ಸಾಕು ಮಗ ನವೀನ್ ಅಂತೇಳಿ, ಆ ಸಾಕು ಮಗನೇ ಅವಾಗ ಯಾವಾಗ ಎಸ್ ಜಾನಕಿಯವರು ಅವ್ರದ್ದು ಇನ್ನೂ ಅಂತ್ಯಕ್ರಿಯೆ ಆಗಿತ್ತೋ ಇಲ್ವೋ ಅಷ್ಟರೊಳಗಡೆ ಆ ಮಗನಿಗೆ, ಸಾಕು ಮಗನಿಗೆ ಅವ್ರ ಆಸ್ತಿನ ಬಿಲ್ಲು ಬರೆದಿಟ್ಟಿದ್ದಾರೆ ಅಂತೇಳಿ ಒಂದು ಫೇಕ್ ನ್ಯೂಸು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದು ನೆಕ್ಸ್ಟ್ ಡೇ ಅಥವಾ ಒಂದು 2 ದಿನ ಆದಮೇಲೆ ಆ ನವೀನು ಮತ್ತು ಅವರು ಸ್ನೇಹಿತರು ಇಬ್ಬರು ಬಂದು ನಮ್ಗೆ ಯಾವುದೇ ರೀತಿ ಬಿಲ್ ಆಗಲಿ ಆಸ್ತಿ ಆಗಲಿ ನಾವು ಇಲ್ಲ, ನಾವು ಪ್ರೀತಿಯಿಂದ ಆ ಸಂಗೀತಕ್ಕೆ ನಾವು ಒಂದು ಮಾರು ಹೋಗಿ ಜಾನಕಮ್ಮನವ್ರ ಜೊತೆಗಿದ್ವಿ ಅಂತೇಳಿ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಸೊ ಇವತ್ತು ಇಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇವತ್ತು ಸೋಷಿಯಲ್ ಮೀಡಿಯಾ ಇಂಥ ಕಾಲಘಟ್ಟದಲ್ಲಿ ಈ ಫೇಕ್ ನ್ಯೂಸ್ಗಳು, ಸುದ್ದಿಗಳು ಹರಿದಾಡ್ತಿರೋಂಥ ಕಾಲದಲ್ಲಿ ನಮ್ಮನ್ನು ನಾವು ಯಾವ ರೀತಿ ಇದರಲ್ಲಿ ತೊಡಗಿಸ್ಕೋಬೇಕು? ಹಾಗಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸವಾಲುಗಳನ್ನು ನಾವು ಇಲ್ಲಿ ಎದುರಿಸ್ತಾ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಬ್ಬ ಪತ್ರಕರ್ತನಿಗೆ ನಿಜವಾಗಿ ಇರಬೇಕಾಗಿರ್ತಕ್ಕಂಥದ್ದು ಒಂದು ಸುದ್ದಿಯನ್ನು ತಲುಪಿಸಿ ಸುದ್ದಿಯನ್ನು ಮಾಡಿಬಿಟ್ಟು ತನ್ನ ಜವಾಬ್ದಾರಿ ಮುಗಿತು ಅಂತಕ್ಕಂಥ ಮನೋಭಾವನೆಯಲ್ಲಿ ನಾವು ಹೊರಟಿದ್ದೀವಿ. ಆದರೆ ಅದಕ್ಕೆ ಬದಲಾಗಿ ಕೇವಲ ಸುದ್ದಿಗಳನ್ನು ಕೊಡೋದಷ್ಟೇ ಪತ್ರಕರ್ತನ ಕೆಲಸ ಅಲ್ಲ. ಆ ಸುದ್ದಿಗಳನ್ನು ಕೊಡುವಾಗ ಆ ಸುದ್ದಿಯಿಂದ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಒಳಿತಾಗುತ್ತೆ, ಆ ಸುದ್ದಿಯ ಸತ್ಯಾಸತ್ಯತೆಯನ್ನು, ಹೀಗೆ ಈ ಎಲ್ಲ ಮಗ್ಗುಲಗಳನ್ನು ಆಲೋಚನೆ ಮಾಡಿ ಒಮ್ಮೆ ಸುದ್ದಿಯನ್ನು ಕೊಡಬೇಕು. ಆ ಸುದ್ದಿಯಿಂದ ಸಮಾಜಕ್ಕೆ ಜನರಿಗೆ ಏನು ಒಳಿತಾಗುತ್ತೆ ಅಂತ ನಾವು ಆಲೋಚನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಇವಾಗ
ನಿಜವಾಗಿರ್ತಕ್ಕಂಥ ಅಭಿವೃದ್ಧಿಯಾಗಿರ್ತಕ್ಕಂಥ ಸಮಾಜಪರವಾಗಿರ್ತಕ್ಕಂಥ ಸಮಾಜವನ್ನು ಒಬ್ಬ ನಿಷ್ಠಾವಂತ ಪತ್ರಕರ್ತ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಹಾಗೆಯೇ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಅನೇಕ ರೀತಿಯಾಗಿರ್ತಕ್ಕಂಥ ಪತ್ರಕರ್ತರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪತ್ರಿಕಾ ಕ್ಷೇತ್ರದಲ್ಲಿ ದಾಪುಗಳನ್ನು ತೋರಿಸಿದ್ದಾರೆ. ಆಗಲೇ ಹಿರಿಯರು ಹೇಳಿದರು, ಎಷ್ಟೇ ಕಷ್ಟ ಆಗಿದ್ರು ಕೂಡ ಅವರ ಜೀವನ ಹಂಗನ್ನು ತೊರೆದು ಯುದ್ಧದ ಒಂದು ಫೀಲ್ಡ್ನಲ್ಲಿ ಹೋಗಿ ನಿಜವಾಗಿರ್ತಕ್ಕಂಥ ನೈತಿಕವಾಗಿರ್ತಕ್ಕಂಥ ವರದಿಯನ್ನು ಕೊಡಿಸ್ತಕ್ಕಂಥ ಒಂದು ಹುಡುಗಾಟಿಕೆಯ ಮಾತಾಡೋದು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ. ಆ ಎಲ್ಲ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾರ್ವಜನಿಕರ ಶಕ್ತಿ ಅಥವಾ ಸಾರ್ವಜನಿಕರ ಒಂದು ಸಹಕಾರ ನಮ್ಮಲ್ಲಿದ್ದರೆ ನಾವೆಲ್ಲ ನಿಜವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಸಾಧ್ಯವೇ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ, ಹಾಗೆಯೇ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಕಾಲೇಜಿನ ಯುವಕರು ಕುರಿತು ಒಂದು ಮಾತುಗಳನ್ನು ಹೇಳ್ತಾರೆ. ಇಂದಿನ ಯುವಕರೇ ದೇಶದ ಭವಿಷ್ಯತ್ತಿನ ಪ್ರಜೆಗಳು ಅಂತ ಹೇಳ್ತೀವಿ ನಾವು ಭಾವಿಸ್ತೇವೆ. ಆ ದೇಶದ ಭವಿಷ್ಯತ್ತನ್ನು ರೂಪಿಸಬೇಕಾಗಿರ್ತಕ್ಕಂಥ ನೀವುಗಳು ನಿಮ್ಮ ಭವಿಷ್ಯವನ್ನು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಕಂಡುಕೊಳ್ಬೇಕಾಗಿದೆ. ಆ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಭವಿಷ್ಯವನ್ನು ಕಂಡುಕೊಳ್ಬೇಕಾಗಿದ್ದರೆ ಮೊದಲು ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ತಂದೆ ತಾಯಿಗಳು ನಿಮ್ಮನ್ನು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕಲಿಸಿದ್ದಾರೆ. ತಂದೆ ತಾಯಿಯ ಕಷ್ಟದ ಪ್ರತಿಫಲವಾಗಿ ನೀವು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಎಜುಕೇಷನ್ ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿದೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ಕಟ್ಟಿಕೊಳ್ಳಿ. ಆ ಮೂಲಕವಾಗಿ ನಾಡು ಬಿಡಿ ಮತ್ತು ದೇಶಕ್ಕೆ ನಿಮ್ಮ ಯುವಜನಿಗೆ ಒಳ್ಳೆಯ ಹೆಸರನ್ನು ತಂದುಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಅಧ್ಯಕ್ಷರ ಮಾತುಗಳಲ್ಲಿ ಶುಭ ತರುವಂತೆ ಈಗ ತಾನೇ ನಮ್ಮ ಸಂಘ ಭಾರತೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಸುಮಾ ವಿಜಯ್ ಅವರು ಕಾರ್ಯಕ್ರಮ ಆಗಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಕೊಡಬೇಕಂತ ಒಂದು ಮಾತಿದೆ, ಗಾದೆ ಮಾತಿದೆ. ಕಾರ್ಯಕ್ರಮ ಕುರಿತು ಈಗಾಗಲೇ ಅನೇಕ ಮನೆಯವರು ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ. ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಗಾದೆ ಮಾತಿದೆ, ಮನೆಗೆ ಹಿರಿಯ ಮಗನಾಗಿರ್ಬಾರ್ದು, ಕೊನೆಯ ಭಾಷಣಕಾರ ಆಗಿರ್ಬಾರ್ದು. ಅದೃಷ್ಟ ಮನೆಗೆ ಹಿರಿಯ ಮಗನಾಗಿಲ್ಲ, ಈಗ ಕೊನೆಯ ಭಾಷಣಕಾರ ಆಗಿದ್ದೀನಿ. ಆದರೆ ಈ ಹೆಸರುಗಳ ನಾನು ಎಲ್ಲಿದೆ ಅಂತಂದರೆ ಅಜ್ಜವರು ನನ್ನ ಆಶೀರ್ವಾದ ತಿಳ್ಕೊಂಡಿದ್ದೆ. ಎರಡು ಮಾತುಗಳಲ್ಲಿ ನಾನು ನನ್ನ ಮಾತುಗಳನ್ನು ಹೇಳಿದ 1843ರಲ್ಲಿ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಅನ್ನುವಂಥ ಒಬ್ಬ ಜರ್ಮನ್ ಕ್ರೈಸ್ತ ಮಿಷನರಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಮಂಗಳೂರು ಸಮಾಚಾರದ ಮೂಲಕ ಏನು ಪತ್ರಿಕೆ ಆರಂಭ ಆಗ್ತದೆ, ಆ ಮಹತ್ವದ ಐತಿಹಾಸಿಕ ದಿನದ ಹಿನ್ನೆಲೆಯಲ್ಲಿ ಜುಲೈ 1ನೇ ತಾರೀಕಿನಿಂದ ಪತ್ರಿಕಾ ದಿನಾಚರಣೆಯನ್ನು ಆರಂಭ ಮಾಡ್ತೇವೆ. ಅದು ಜುಲೈ 31ರವರೆಗೂ ಕೂಡ ಈ ದಿನಾಚರಣೆಯನ್ನು ರಾಜ್ಯ ಮಟ್ಟದಲ್ಲಿ ನಾವು ಸಂಘಟನೆ ಮಾಡ್ತೇವೆ. ಇದಾದ ನಂತರ ಕೆಲವು ದಿನಗಳ ನಂತರ ಈ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆ ಬಳ್ಳಾರಿಯಿಂದ, ನಮ್ಮ ವಿಜಯನಗರ ಮತ್ತು ಅಖಂಡ ಬಳ್ಳಾರಿ ಇದೆಯಲ್ಲ, ಬಳ್ಳಾರಿಯಿಂದ ಆರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಕೂಡ ಆಗಿದೆ. ಪತ್ರಿಕೆ ಅನ್ನುವಂಥದ್ದು ಸಂವಿಧಾನದ 4ನೇ ಅಂಗ ಅಂತ ಹೇಳಿ ಬಿಂಬಿಸುವಂಥ, ಕರ್ನಾಟಕ ಏಕೀಕರಣ ಮತ್ತು ಸ್ವತಂತ್ರ ಭಾರತದ ಹೋರಾಟದಲ್ಲಿ ಪತ್ರಿಕೆಗಳ ಪಾತ್ರ ಅತ್ಯಂತ ಅಮೋಘವಾಗಿತ್ತು. ಬರಹ ಮತ್ತು ಪತ್ರಿಕೆಗೆ ಸ್ಥಾನಮಾನಗಳು ದೊರಕಿತ್ತು ಆ ಸಂದರ್ಭದಲ್ಲಿ. ಈ ರಾಜ್ಯ ಇವತ್ತು ಏನಾದರೂ ಕರ್ನಾಟಕ ಏಕೀಕರಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪತ್ರಿಕೆಗಳ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಭಾರತ ಸ್ವತಂತ್ರ ಹೋರಾಟನೂ ಕೂಡ ತ್ವರಿತಗತಿಯಲ್ಲಿ ಆಗಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್ ಸೇರಿದಂಥ ಸುಭಾಷ್ ಚಂದ್ರ ಅವರು ಒಳಗೊಂಡಂತೆ ಅನೇಕ ಜನ ಮಾಡಿದಂಥ ಸಾಧನೆ, ಹೋರಾಟ, ಸಂಘಟನೆಯನ್ನು ಪತ್ರಿಕೆಯರು ಬಿಂಬಿಸುವ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಬಹಳ ತ್ವರಿತಗೊಳಿಸಲಿಕ್ಕೆ ಪತ್ರಿಕೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಪತ್ರಿಕೆಗಳು ನಡೆದು ಬಂದಂತೆ ಮುದ್ರಣದ ಮೂಲಕ ಆರಂಭ ಆದಂಥ ಪತ್ರಿಕೆಗಳು ಮಳೆ ಅಚ್ಚಿನ ಮೂಲಕ ಈ ದೇಶದಲ್ಲಿ ಪತ್ರಿಕೆ ಆರಂಭ ಆಗ್ತದೆ. ಅದಾದ ನಂತರ ಇವತ್ತು ನಾವು ಡಿಜಿಟಲ್ ಯುಗದಲ್ಲಿ ಇದ್ದೇವೆ. ಪತ್ರಿಕೆಗಳು ಇದ್ದಾವೆ, ಆದರೆ ಓದುಗರ ಸಂಖ್ಯೆ ಕಡಿಮೆಯಾಗಿದೆ.
ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥ ಸತ್ಯವಾದ ಸುದ್ದಿಗಳು, ಸುಳ್ಳು ಸುದ್ದಿಗಳು ಗೊತ್ತಿಲ್ಲ, ಖಚಿತವಾದ ಮಾಹಿತಿ ಇಲ್ಲದೆ ಇರುವಂತಹ ವಿಚಾರಗಳಿಗೆ ತಲೆಗೊಡುವಂಥ ಸಂದರ್ಭವೂ ಕೂಡ ಬಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾಳಷ್ಟು ಮುಂದುವರೆದಿದೆ, ಆದರೆ ಪತ್ರಿಕೆ ಓದಿ ನೆನ್ಪಿಟ್ಟುಕೊಳ್ಳೋಷ್ಟು ಸಾಧ್ಯತೆಗಳನ್ನು ಇವು ಯಾವುವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಡಿಜಿಟಲ್ ಮಾಧ್ಯಮ ನಮ್ಮ ಮುಂದೆ ಇದೆ, ಆದರೆ ಇವತ್ತು ಪತ್ರಿಕೆ ಮಾಧ್ಯಮ ಅನ್ನುವಂಥದ್ದು ಶಾಶ್ವತವಾಗಿ ಉಳಿಯುವಂಥದ್ದು. ಆ ಶಾಶ್ವತತೆಯ ಉಳಿವಿಗೆ ಇವತ್ತು ಅಳಿಗಾಲ ಬಂದಿದೆ. ಅನೇಕ ಸವಾಲುಗಳನ್ನು ಎದುರಿಸುವಂಥ ಸಂದರ್ಭಗಳನ್ನು ನಾವು ಮಾಧ್ಯಮದ ಗೆಳೆಯರು ಅನುಭವಿಸ್ತಾ ಇದ್ದೇವೆ. ಅನಿವಾರ್ಯವಾಗಿ ಪತ್ರಿಕೋದ್ಯಮವಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಅದೊಂದು ಉದ್ದಿಮೆ ಆಗಿರೋದ್ರಿಂದ ಅನಿವಾರ್ಯವಾಗಿ ಜಾಹೀರಾತುಗಳು ಸ್ಪರ್ಧಾತ್ಮಕ ಯುಗಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಪತ್ರಿಕೆಗಳು ನಡೆಯುವಂಥ ಸಂದರ್ಭದಲ್ಲಿ ಕೂಡ ನಾವಿದ್ದೇವೆ. ಈ ಭ್ರಷ್ಟಾಚಾರವನ್ನು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪತ್ರಿಕೆಗಳು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿವೆ. ಆದರೆ ಈ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಓದಿ ಬದಲಾಗುವಂಥ ಓದಿನ ಹವ್ಯಾಸ ಕಡಿಮೆ ಆಗಿರೋದ್ರಿಂದ ಮಾಧ್ಯಮಗಳು, ಪತ್ರಿಕೆಗಳು ಬಹಳ ಕ್ಷೀಣಿಸುವಂಥ ಸಂದರ್ಭದಲ್ಲಿ ಇದೆ. ಪತ್ರಕರ್ತ ಆತನಿಗೆ ಇರುವಂಥ ವೇತನ, ಆತನ ನಡವಳಿಕೆಗಳು, ಆತನ ಜೀವನ ಇವೆಲ್ಲವೂ ಸವಾಲುಗಳಾಗಿ ನಿಂತ್ಕೊಂಡಿದ್ದಾವೆ ಇವತ್ತು. ಆ ಸವಾಲುಗಳ ಮಧ್ಯದಲ್ಲಿ ಪತ್ರಿಕೆಯನ್ನು ಉಳಿಸುವಂತಹ, ಅಂದರೆ ಕಾಂಪಿಟೇಷನ್ ಯುಗದೊಳಗೆ, ಡಿಜಿಟಲ್ ಯುಗದೊಳಗೆ, ಮೊಬೈಲ್ನಲ್ಲಿ ತಂತ್ರಜ್ಞಾನದ ಅನೇಕ ಬದಲಾವಣೆಯ ಕಾಲಘಟ್ಟದಲ್ಲಿ ನಾವು ಪತ್ರಿಕೆಯನ್ನು ಉಳಿಸುವಂಥ ಅನಿವಾರ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿದಂಥ ಸಾಧನೆಗಳು ದಾಖಲಾಗಿ ಉಳಿಲಿಕ್ಕೆ ಸಾಧ್ಯತೆಗಳಿರೋದೇ ಇಲ್ಲ. ಸಾಧಕರನ್ನು ಪರಿಚಯಿಸುವಂಥ, ಎಲೆಮರೆ ಕಾಯಿಯಾಗಿರುವಂಥ, ಇಡೀ ದೇಶನೇ ಭ್ರಷ್ಟಾಚಾರದಲ್ಲಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಒಳ್ಳೆಯವರು ಭಾಳಷ್ಟು ಜನ ಕಣ್ಣಿಗೆ ಕಾಣೋದೇ ಇಲ್ಲ. ಆದರೆ ನಮ್ಮ ಮುಂದೆ ಇರುವಂಥ ಭಾಳಷ್ಟು ಜನ ಸಾಧಕರಿದ್ದಾರೆ, ಅವರೆಲ್ಲರನ್ನ ಪರಿಚಯಿಸುವಂಥ ಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಒಟ್ಟಾರೆಯಾಗಿ ಮಾಧ್ಯಮಗಳ ಪಾತ್ರ ದೊಡ್ಡದಾಗಿದೆ, ಸವಾಲುಗಳಿದ್ದಾವೆ. ಎಷ್ಟೋ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಧಮಕಿ ಹಾಕುವಂಥ, ಹೆದರಿಸುವಂಥ, ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಜನರು ಕೂಡ ಇದ್ದಾರೆ. ಎಲ್ಲ ರಾಜಕಾರಣಿಗಳು, ಎಲ್ಲ ಅಧಿಕಾರಿಗಳು ಹಾಗಿರ್ತಾರೆ ಅಂತ ನಾನು ಹೇಳೋದಿಲ್ಲ. ಪತ್ರಿಕೆಯನ್ನು ಗೌರವಿಸುವಂಥ ರಾಜಕಾರಣಿಗಳು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಬಂಡವಾಳಶಾಹಿಗಳು ಇದ್ದಾರೆ. ಆದರೆ ಕೆಲವರು ಪತ್ರಿಕೆಯನ್ನು, ಮಾಧ್ಯಮವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮಾಡದೇ ಇರುವಂಥ ಕೆಲಸವನ್ನು ಪತ್ರಿಕಾ ಮಾಧ್ಯಮ ಮಾಡಬೇಕಾಗಿದೆ. ಯಾರಿಗೂ ಹೆದರದೇನೆ ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ಬಿಂಬಿಸುವಂಥ ಅನಿವಾರ್ಯತೆಯೂ ಕೂಡ ನಮ್ಮ ಮುಂದೆ ಇದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಈಗ ತಾನೇ ಇಲ್ಲಿಂದ ನಿರ್ಗಮಿಸಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಗೆಳೆಯರಾಗಿರುವಂಥ ಸನ್ಮಾನ್ಯ ಕೃಷ್ಣನಾಯ್ಕರವರೇ, ಮತ್ತೆ ಸೇತುವೆಯಂತೆ ಕೆಲಸ ಮಾಡಿ ಸಮಾಜದ ಧ್ವನಿಯಾಗಿ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿ ವೈಯಕ್ತಿಕ ಜೀವನವನ್ನು ಈ ಸಮಾಜದ ಅಭಿವೃದ್ಧಿಗಾಗಿ ಸತ್ಯದ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವ ಎಲ್ಲ ಪತ್ರಿಕಾ ಉದ್ಯಮದ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ, ಪತ್ರಿಕೆ ಕೇವಲ ಈ ಪ್ರಜಾಪ್ರಭುತ್ವಕ್ಕೆ ಅನಿವಾರ್ಯತೆ ಅಥವಾ ಪ್ರಜಾಪ್ರಭುತ್ವದ ಅಂಗ ಪಕ್ಷ ಅಲ್ಲ, ಈ ಪ್ರಜಾಪ್ರಭುತ್ವದ ಅಡಿಪಾಯ ಅನ್ನೋದು ಕೂಡ ಗೊತ್ತಾಗಲ್ಲ. ಬಹಳಷ್ಟು ಹಿರಿಯರು, ಗಣ್ಯರು ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಮಹತ್ವ ಏನಿದೆ ಅಂತೇಳಿ ಕೆಲವು ಹೇಳಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಪತ್ರಿಕೆಗಳು ಕೇವಲ ಅಡಿಪಾಯನೇ ಅಷ್ಟೇ ಅಲ್ಲ, ಇವತ್ತು ಸಮಾಜ ಉಳಿದಿದೆ ಅಂತಂದ್ರೆ ಕೇವಲ ಕಾರ್ಯಾಂಗ ಅಥವಾ ಶಾಸಕಾಂಗ ಅಷ್ಟೇ ಅಲ್ಲ,
ಕಾರ್ಯಾಂಗ ಮತ್ತು ಶಾಸಕಾಂಗದವರು ಈ ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಮಾಡ್ತಾ ಇಲ್ಲ ಅಂತೇಳಿ ಸತ್ಯ ಸುದ್ದಿಗಳನ್ನು ಹೊರ ಹಾಕೋದ್ರ ಮೂಲಕ ಅವರು ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮರಿಲಾರದ ರೀತಿಯಿಂದ ಎತ್ತಿ ತೋರಿಸಿ ಇವತ್ತು ಪ್ರಜಾಪ್ರಭುತ್ವ ಹೊಂದಿದೆ ಅಂತಂದ್ರೆ ಅದು ಪತ್ರಿಕೆ ಅನ್ನೋದು ಕೂಡ ತಪ್ಪಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಒಂದು ಮಹತ್ವವಾದ ಒಂದು ಸ್ತಂಭ ಅಂತೇಳಿ ಸ್ಥಾನಮಾನ ಕೊಟ್ಟು ಇವತ್ತು ಎಲ್ಲ ರೀತಿಯ ಪ್ರಜಾಪ್ರಭುತ್ವದಲ್ಲಿ ಸ್ಥಾನಮಾನಗಳಿದ್ರು ಇದ್ರೂ ಕೂಡ ಇವತ್ತು ಪತ್ರಕರ್ತರಿಗೆ ಸಿಗುವ ಸೌಲಭ್ಯಗಳು ಯಾವುದೇ ಸರ್ಕಾರ, ಈ ಸರ್ಕಾರ ಅಂತೆಲ್ಲ ಯಾವುದೇ ಸರ್ಕಾರಗಳು ಕೂಡ ಆಲೋಚನೆ ಕೂಡ ಮಾಡಲಾರದೆ ಇವತ್ತು ಪತ್ರಿಕೋದ್ಯಮ ಒಂಥರ ಬಡವಾಗಿದೆ ಎಂದು ಕೂಡ ತಪ್ಪಾಗಲ್ಲ. ಇವತ್ತು ಕಾರ್ಯಾಂಗ ಮತ್ತು ಶಾಸಕಾಂಗ ಅಷ್ಟೇನೆ ಪವರ್ಫುಲ್ ಇರುವ ಈ ಪತ್ರಿಕೋದ್ಯಮ ಇವತ್ತು ಕೇವಲ ನಮ್ಮ ಮಾಜಿ ಅಧ್ಯಕ್ಷರು UPM ಅವರು ಹೇಳ್ತಾ ಇದ್ರು, ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಇವತ್ತಿನ ಟ್ರೆಂಡ್ಗಳಲ್ಲಿ ಒಂದು ರೀತಿ ಪತ್ರಿಕೆಗಳು ಕಾಟಾಚಾರಕ್ಕೆ ಆಗೋದ್ರಿಂದ ಇವತ್ತು ಸಮಾಜ ನೋಡೋ ರೀತಿಯಿಂದ ಇವತ್ತು ಪರಿಸ್ಥಿತಿ ಉದ್ಭವ ಆಗಿದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರಗಳು ಅವರ ಹೊಣೆಗಾರಿಕೆ ಮತ್ತು ಅವರು ಈ ಪ್ರಜಾಪ್ರಭುತ್ವದಲ್ಲಿರುವ ಈ ಸ್ತಂಭವನ್ನು ಮದ್ದಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಬರುವ ಪೀಳಿಗೆಗಳು ಇವತ್ತು ಈ ಪತ್ರಿಕೆ, ಈ ಮಾಧ್ಯಮಗಳು ಇವರ ಕೆಲಸ ಏನು, ಇವರು ಯಾವ ರೀತಿ ಮಾಡಬೇಕು ಅನ್ನೋದನ್ನೇ ಇವತ್ತು ಮರಿಲಾದ ಪರಿಸ್ಥಿತಿ ಉದ್ಭವ ಆಗಿದೆ. ಅದರಲ್ಲಿ ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ಇವತ್ತು ಸತ್ಯವನ್ನು ಹೊರ ಹಾಕುವುದರ ಮೂಲಕ ಜನ ಜಾಗೃತಿಗೊಳಿಸೋದಷ್ಟೇ ಅಲ್ಲ, ಸಮಾಜದ ಅಭಿವೃದ್ಧಿಗೋಸ್ಕರ ಕೂಡ ಈ ನಮ್ಮ ಪತ್ರಿಕೆಗಳು ಶ್ರಮಿಸುತ್ತಿದ್ದಾವೆ ಅಂತಲೂ ಕೂಡ ತಪ್ಪಾಗಲ್ಲ. ಹಾಗಾಗಿ ನಾನು ಈ ರೀತಿಯ ಸಮಾಜದ ಸೇವೆ, ಜನ ಜಾಗೃತಿ ಗೋಸ್ಕರ ಕೆಲಸ ಮಾಡುವ ಪತ್ರಕರ್ತರಿಗೆ ಇರ್ಲಿಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಪತ್ರಿಕಾ ಭವನ ಇಲ್ಲ, ಭವನದಲ್ಲಿ ಕುತ್ಕೊಳ್ಳೋಕೆ ಸೇರು ಕುರ್ಚಿಗಳಿಲ್ಲ, ಕುತ್ಕೊಂಡು ಏನೊಂದು ಸುದ್ದಿ ಪ್ರಚಾರ ಮಾಡೋ ತರ ಅಲ್ಲಿ ಆ ರೀತಿಯ ಎನ್ವಿರಾನ್ಮೆಂಟ್ ಕೂಡ ಇಲ್ಲ. ಹಾಗಾಗಿ ನಾನು ಒಂದು ಟೈಮ್ ಹೋದಾಗ ನಾನು ಹೇಳಿದೆ, ಒಂದು 5 ಲಕ್ಷ ಕೊಡ್ತೀನಿ ಸರ್, ನನಗೆ ಅಧಿಕಾರ ಇರೋದೇ 5 ಲಕ್ಷ, 5 ಲಕ್ಷವರೆಗೆ ನಾನು ಕೊಡೋದಿಲ್ಲ, ಆ 5 ಲಕ್ಷ ತನಗೆ ಯಾವಾಗ ಬೇಕೋ ಅವಾಗ ತಗೊಳ್ಳಿ ಅಂತೇಳಿ ಹೇಳಿದೆ. ಈ ಹಿಂದೆ ಅಂದ್ರೆ ಕೆಲವು ದಿನಗಳ ಹಿಂದೆ ಎಲ್ಲ ನನ್ನ ಸ್ನೇಹಿತರು ಸಿಕ್ಕಾಗ, ಇಲ್ಲ ಸರ್ ಅದನ್ನು ನಮಗೆ ಕೊಟ್ರೆ ಒಳ್ಳೆ ರೀತಿಯಿಂದ ನಾವು ರಿನೋವೇಟ್ ಮಾಡಕ್ ಆಗೋದಿಲ್ಲ, ಗೊತ್ತಿಲ್ಲ, ತಾವು ತಮ್ಮ ಆಫೀಸ್ಗಳು ಯಾವ ರೀತಿ ತಾವು ಅದನ್ನ ಉನ್ನತೀಕರಿಸಿದಿರೋ ಆ ರೀತಿ ನಮ್ಮ ಭವನ ಕೂಡ ಉನ್ನತೀಕರಿಸಿ ಎಂದಿದ್ದಾಗ ನಾನು 5 ಲಕ್ಷ ಶಾಂಕ್ಷನ್ ಮಾಡಿ ಮುಂದಿನ ತಿಂಗಳಲ್ಲಿ ಆ ರಿನೋವೇಷನ್ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಂತೇಳಿ ಈ ವೇದಿಕೆ ಮೂಲಕ ಮಾಡಿಕೊಡ್ತಾ, ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಸಮಸ್ಯೆಗಳು ಏನೇನಿದ್ದಾವೆ ನಾನೇನು ನೋಡ್ತಾ ಇದ್ದೀನಿ, ಆ ಸಮಸ್ಯೆಗಳು ಬಿಟ್ಟು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಏನಾದರೂ ಇದ್ರೆ ಅಥವಾ ತಮ್ಮ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತದರ ಕೆಲಸ ಮಾಡೋದ್ರ ಏನಾದ್ರು ಅವಶ್ಯಕತೆ ಇದ್ರೆ ನಾನು ತಮ್ಮ ಪರವಾಗಿ ಇರ್ತೀನಿ, ತಮ್ಮ ಪರವಾಗಿ ಧ್ವನಿ ಎತ್ತೀನಿ ಅಂತೇಳಿ ಹೇಳ್ತಾ, ಇಲ್ಲಿ ಕೂತಿರುವ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಕೂಡ ಪತ್ರಿಕಾ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ 4ನೇ ಸ್ತಂಭ, ಹಾಗಾಗಿ ಅದ್ರ ಎಷ್ಟು ಇಂಪಾರ್ಟೆನ್ಸ್ ಇದೆ, ಜೊತೆಯಲ್ಲಿ ಪತ್ರಿಕೆಯವರು ಕೂಡ ಯಾವ ರೀತಿ ಈ ಸಮಾಜ ಉಳಿತಿಗಾಗಿ, ಪ್ರಜಾಪ್ರಭುತ್ವ ಉಳಿತಿಗಾಗಿ ಅವರು ಶ್ರಮಿಸಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಮತ್ತೊಮ್ಮೆ ನಿರಂತರವಾಗಿ
ಅವರ ವೈಯಕ್ತಿಕ ಕುಟುಂಬಗಳನ್ನ ದೂರ ಮಾಡಿಕೊಂಡು ವೈಯಕ್ತಿಕ ಕೆಲಸ ಚಟುವಟಿಕೆಗಳಿಂದ ದೂರ ಇದ್ದು ಇವತ್ತು ನಿರಂತರವಾಗಿ ಈ ಸಮಾಜಕ್ಕೋಸ್ಕರ ದುಡಿತಿರುವ ಮತ್ತೊಮ್ಮೆ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಯಾವಾಗಲೂ ತಮ್ಮ ಜೊತೆ ಇರ್ತೀನಿ. ತಮ್ಮ ಕುಂದುಕೊರತೆಗಳಿಗೆ ಸದಾ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಮತ್ತು ಮುಂದಿನ ಆಗಸ್ಟ್ ತಿಂಗಳಲ್ಲಿ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಪೂಜೆ ಮಾಡಿ ನಮ್ಮ ಪತ್ರಿಕಾ ಭವನದ ರಿನೋವೇಷನ್ ಕಾರ್ಯವನ್ನು ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಗೌರವಿತ ಗಣ್ಯರು ಹಾಗೂ ಪೂಜ್ಯರ ಪಾದಗಳಿಗೆ ಮತ್ತೊಮ್ಮೆ ಬಂದೆ ಬಂದಾಗ ಎಲ್ಲ ನನ್ನ ಏನು ಈಗ ಹಿರಿಯರಾಗಿರ್ತಕ್ಕಂಥ ಅಶ್ವತ್ಥನಾಗಲಿ ಲಿಂಗರಾಜಾಗಲಿ ಎಲ್ಲ ಪತ್ರಕರ್ತರು ನಾವೇನೋ ತಪ್ಪಾಗದಂಗೆ ಆ್ಯಕ್ಚುಲಿ ನಮ್ಮನ್ನು ಕಾಯ್ತಾ ಇದ್ರು. ಅಂದರೆ ಹಿಂಟ್ ಕೊಡ್ತಾ ಇದ್ರು, ಹಿಂಗಾಗ ಸರ್ ಅಂತ ಹೇಳ್ತಾ ಇದ್ರು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದ್ಸರಿ ಸುಭಾಷ್ ಡಾಕ್ಟರ್ ಕೊಟ್ಟರ ಗುಳಿಗೆಗಳಂತೇಳಿ ನುಗ್ಗಿಸ್ಬಿಟ್ಟಿದ್ರು ಒಬ್ಬ ಮನುಷ್ಯ. ಬಟ್ ಅದನ್ನು ಅಂದರೆ ಆ್ಯಕ್ಚುಲಿ ಪಾಯ್ಸನಸ್ ಅವರಿಗೆ ಪಾಯ್ಸನ್ ಹಾಕಿ ಅದ್ರಾಗ ನುಗ್ಗಿಸ್ಬಿಟ್ಟಿದ್ದ. ಸೊ ನಾನು ವಾಪಸ್ ನನಗೆ ನಾ ಇಂಥ ಗುಳಿಗೆ ಬರ್ಕೊಟ್ಟಿಲ್ಲಲ್ಲ ಹೆಂಗಾಗಿ ಅಂತ ನನ್ನಷ್ಟೇ ನಾನು ಡೌಟ್ ಬಂದು ಅಡ್ಮಿಟ್ ಮಾಡಿ ಎವಲೇಟ್ ಮಾಡಿ ಸೊ ಅಷ್ಟು ತಿಳ್ಕೊಳ್ಳೋದ್ರೊಳಗೆ ಅಲ್ಲ ನೆಕ್ಸ್ಟ್ ಡೇ ಪೇಪರ್ನಾಗ ಬಂದುಬಿಟ್ಟಿತ್ತು, ಇಟ್ ಈಸ್ ಡ್ಯೂ ಟು ಇಲ್ಲಿ ಭಾಷಣ ಪಾಯ್ಸನಿಂಗ್ ಅಂತೇಳಿ. ಸೊ ನಮ್ಮನ್ನು ಒಳ್ಳೆ ತಪ್ಪಾಗದಂಗೆ ಅಲರ್ಟ್ ಆಗಿರ್ತೀವಿ. ಬಟ್ ಆದರೂ ಇನ್ನೊಂದು ಅಲರ್ಟ್ನ ಒಂದು ಏನು ಈ ಥರ ಕಾಯ್ತಾ ಇದ್ದಾರೆ ಅನ್ನೋದನ್ನು ಆ್ಯಕ್ಚುಲಿ ನಮಗೆ ತೋರಿಸಿದ್ರು. ಸೊ ಮತ್ತಷ್ಟು ನಾವು ಅಲರ್ಟ್ ಆಗಿ ನಮ್ಮಿಂದ ಯಾವುದೇ ತಪ್ಪಾಗದಂಗೆ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ. ಇನ್ನೊಂದು ಸರಿ ಹೇಳ್ಬೇಕಂದ್ರೆ ನಾನು ಎಲ್ಲೇ ಇಲ್ಲಿ ಕೆಲಸ ಮಾಡೋದಾಗಲಿ ಆಮೇಲೆ ಹೊಳಲಲ್ಲಾಗಲಿ ನನ್ನ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಅವರು ಎಲ್ಲ ಪ್ರೀತಿಯಿಂದ ನನಗಿಂತ ಜಾಸ್ತಿ ಖುಷಿಪಟ್ಟು ಅವರು ನನಗೆ ಗೊತ್ತಾಗದಂಗೆ ಅಲ್ಲೇ ಸುದ್ದಿ ಪ್ರಸಾರ ಮಾಡಿ ನನಗೆ ಗೊತ್ತಾಗದೆ ವೈರಲ್ ಮಾಡ್ತಾರೆ. ಸೊ ಎಲ್ಲ ಅವ್ರಿಗೆಲ್ಲ ಕೃತಜ್ಞತೆಗಳು, ಭಾಳ ಧನ್ಯವಾದಗಳನ್ನು ಅರ್ಪಿಸ್ತಾ ಅದೇ ರೀತಿ ಈ ಅವರೇನು ತಮ್ಮ ಮನೆ ಹುಡುಗನಂತಾನೆ ಆ್ಯಕ್ಚುಲಿ ಪ್ರೀತಿ ಮತ್ತು ವಿಶ್ವಾಸದಿಂದ ಯಾವುದೇ ನನಗೆ ಇಲ್ಲಿವರೆಗೂ ಅಷ್ಟೇ ಇದರಿಂದ ಪ್ರೀತಿಯಿಂದ ಮಾಡಿರೋ ಹೊರತು ಯಾವುದು ಏನು ಅದು ಇದು ಏನೋ ಅಂತಾರೆ. ಬಟ್ ನನ್ನ ಜೋಡಿ ದಯವಿಟ್ಟು ಯಾವುದು ಆ ಥರ ಮಾಡಿಲ್ಲ. ನನಗೆ ಅದೇ ಪ್ರೀತಿ ವಿಶ್ವಾಸ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಏನೋ ಇದು ಮುಂದುವರಿಸ್ಕೊಂಡು ಅಂತ ನನ್ನ ಒಂದು ಆಸೆ. ಇಷ್ಟೇ ನನ್ನ ಒಂದೆರಡು ಮಾತು.